ನೋಡಪ್ಪ, ನಾನು ಅವರು ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿರೋದೆ. ಅವರ ಬರ್ತಡೇ ಇವತ್ತು, ಹುಟ್ಟುದ ಹಬ್ಬ, ಗೆಸ್ಟ್ಗಳು ವಿಪರೀತ ಇದ್ರು ಅವ್ರಿಗೆ, ಅರ್ಥ ಆಯ್ತಾ? ಅವರ ಜನ್ಮದಿನ, ನಾನು ಅವ್ರಿಗೆ ಶುಭ ಹಾರೈಸಿದ್ದೀನಿ, ಆಯ್ತಾ? ಇವತ್ತು ಸಿದ್ದರಾಮಯ್ಯನವ್ರಿಗೆ ಯಾಕೆ ಕಸಪದಾನ? ನಾವೆಲ್ಲ ಒಂದು ಟೀಮ್, 139 ಜನನು ಒಂದು ಟೀಮ್, ಯಾರಿಗೂ ಅಸಮಾಧಾನ. ಈಗಿರೋರೆಲ್ಲ ನಾನು ಸೇರಿ ಅವ್ರ ಕಡೆಯವರಲ್ವಾ? ನಾನು ಸಿದ್ದರಾಮಯ್ಯನವರ ಪಟ್ಟ ಅಭಿಮಾನಿ ಇರೋದು. ವಿ ಆಲ್ ಆರ್ ಒನ್, ವಿ ಆಲ್ ಆರ್ ಯುನೈಟೆಡ್, ವಿ ವಿಲ್ ಬಿ ಯುನೈಟೆಡ್, ವಿ ವಿಲ್ ಫೈಟ್ ಯುನೈಟೆಡ್. ನೀವೆಲ್ಲ ಯಾಕೆ ಅದಕ್ಕೆ ನೀವೇ ಬರೀ ಹುಡುಕ್ತಾ ಇದ್ದೀರ? ನಾವು ಹೊಸದಾಗಿ ಲೆನ್ಸ್ ಆಗ್ತಾ ಇದ್ದೀರ, ಹೊಸ ಸುದ್ದಿ ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ ಎಲ್ಲ. ಪಾಪ ಅವರು ಬಹಳ ಜನ ಗೆಸ್ಟ್ಗಳು ಮತ್ತೊಂದು ಕೆಲವೆಲ್ಲ ಹೇಳ್ತಾ ಇರ್ತಾರೆ, ಸಿಗದೆ ಹೋದವ್ರಿಗೆ ಸಮಾಧಾನ ಹೇಳ್ತಾ ಇರ್ತಾರೆ. ಅವರು ತಡೀರಪ್ಪ, ಆಯ್ತು, ಟೈಮ್ ಆಯ್ತು, 2 ವರ್ಷ 3 ವರ್ಷ ಮಾಡಿದ್ದೀರಿ ಬೇರೆ ಅಂತ ಅಂದ್ಬಿಟ್ಟು ಈಸ್ ಡೂಯಿಂಗ್ ಅವರ್ ಪಾರ್ಟಿ ವರ್ಕ್. ಯಾವುದೂ ಇಲ್ಲ, ನಾನು ಹೈಕಮಾಂಡ್ ಇಂದ ಏನ್ ಬಂತೋ, ಏನ್ ಹೇಳಿದಾರೋ ಅದನ್ನ ಮಾರ್ಗದರ್ಶನ ಕೇಳ್ತೀವಿ ನಾವು ಅಷ್ಟೇ. ಅದು ಕೆಲವು ಟೆಕ್ನಿಕಲ್ ಇಶ್ಯೂಸ್ ಇದೆ ನಮ್ಮ ಪಾರ್ಟಿಲಿ, ಕೆಲವು ಟೆಕ್ನಿಕಲ್ ಇಶ್ಯೂಸ್ ಇದೆ. ಇನ್ನು ಈಗ ತಾನೇ ನಾವು ಸ್ವೇರಿಂಗ್ ಬೇರೆ ಮಾಡೋದಿದೆ. ಇನ್ನು ನಮ್ಮ ಪಾರ್ಟಿಲಿ ಕೆಲವು ಲೆಕ್ಕಾಚಾರ ಇರ್ತದೆ, ಅದನ್ನ ನಾವು ತೀರ್ಮಾನ ಮಾಡ್ತೀವಿ. ಅದನ್ನ ನಾವು ಬೇಕಾದಷ್ಟು ನಿಮ್ಗೆ ಲಿಸ್ಟ್ ಈಚೆ ಬಂದಿರ್ಬೋದು, ಎಲ್ಲ ಫ್ಯಾಕ್ಸ್ ಮೇಲೆ ಯಾವುದೇ ಹೆಸರುಗಳೆಲ್ಲ ಬಂದಿರ್ಬೋದು. ಅದೆಲ್ಲ ಅಧಿಕೃತ ಅಲ್ಲ. ನಾನು ಏನು ಸೈನ್ ಮಾಡಿ ಗವರ್ನರ್ ಕೊಟ್ಟಿರ್ತೀನಿ, ದಟ್ ಈಸ್ ಓನ್ಲಿ ಫೈನಲ್. ನನಗೇನು ನಮ್ಮ ಪಾರ್ಟಿ ಹೈಕಮಾಂಡ್ ಅವ್ರು ನನಗೆ ತಿಳಿಸಿರ್ತಾರೆ, ದಟ್ ಈಸ್ ಫೈನಲ್. ಬೇರೆ ನೀವು ಪೇಪರಲ್ಲಿ ಎಲ್ಲ ನಮ್ಮವ್ರು ಯಾರೋ ನಮ್ಮ ಕಾರ್ಯಕರ್ತರು ಲೀಕ್ ಮಾಡಿದ್ದು, ನನ್ನ ಪ್ರೆಸ್ ಸೆಕ್ರೆಟರಿ ಅವ್ರು ಲೀಕ್ ಮಾಡಿದ್ದೆಲ್ಲ ಇಟ್ ಇಸ್ ನಾಟ್ ಫೈನಲ್. ನಾನು ಗವರ್ನರ್ ಬರ್ದಿದ್ದೆ ಫೈನಲ್. ಎಲ್ಲೂ ಆಗಿಲ್ಲ, ನಿಮ್ ಕಾಣ್ತಾ ಇದೆ ಅಷ್ಟೇ. ಈಗ ಎಷ್ಟು ಹೆಸರು ಬೇಕಾದ್ರೂ ಚೇಂಜ್ ಮಾಡ್ಬೋದು. ನೀವು ಎಷ್ಟು ಮಖಗಳು ತೋರಿಸಿದ್ರಿ 20 ದಿನದಿಂದ? 4 ಕ್ಯಾಬಿನೆಟ್ ತೋರಿಸಿದ್ರಿ ನೀವು. 4 ಕ್ಯಾಬಿನೆಟ್ ತೋರಿಸಿದ್ರಿ. ಇಲ್ಲಿ ನೋವಾಗಿರ್ತದೆ, ಈಗ ನನ್ನ ನೋವಾಗಿರ್ಲಿಲ್ವಾ? ನನಗೂ ನೋವಾಗಿತ್ತು, ಇವ್ರಿಗೂ ನೋವಾಗಿತ್ತು. ಅಧ್ಯಕ್ಷ ಆಗಿದ್ರು ಇವ್ರ ಕಾಲದಲ್ಲಿ 120, 120 ಅಂಕ ಬಂದಿತ್ತು. ಕೊಡೋಣಮ್ಮ, ಕೊಡ್ತೀವಿ. ಹೆಣ್ಮಕ್ಳು ಇಲ್ಲದೆ ನಾವು, ನಮ್ಮ ಪಕ್ಷನೇ ಇಲ್ಲ, ಹೆಣ್ಮಕ್ಳಿಗೆ ನಾವು ಶಕ್ತಿ ಕೊಡ್ತೀವಿ. ಫಸ್ಟ್ ಎಲ್ಲರಿಗೂ ಹೇಳಿದೀನಿ, ಇಲ್ಲಿ ಯಾರು ಕಾಯ್ಕೊಂಡು ಕೂತ್ಕೊಳಕ್ ಹೋಗ್ಬೇಡಿ. ಆಫೀಸು, ಮನೆ, ವಾರ, ತುರ ಎಲ್ಲ ಇಲ್ಲಿ ಬಿಟ್ಬಿಟ್ಟು ನಾಳೆ ಒಂದೇ ದಿನ ನೀವು ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ, ಜಿಲ್ಲೆಗೆ ಹೋಗ್ಬೇಕು ಅಂತ ಹೇಳಿದೀನಿ. ಅದಾದ್ಮೇಲೆ ಆಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಈಗ ಯಡಿಯೂರಪ್ಪನ ಸರ್ಕಾರದ ಇತಿಹಾಸ ಸ್ವಲ್ಪ ಹೇಳ್ತೀನಿ. ನೀವು ಅವ್ರ ಸರ್ಕಾರ ಅಷ್ಟೇ ಮಾಡೋದಲ್ಲ, ಅವ್ರೇನೋ ಹೇಳ್ತಿರಲ್ಲ ನನಗೆ 20 ದಿನ, 30 ದಿನ, ವಾರ, 4 ದಿನ ಅಂತ. ಅವ್ರ ಗೌರ್ಮೆಂಟ್ ರಚನೆ ಮಾಡಿದಾಗ ಏನಿತ್ತು? ಹಿಸ್ಟ್ರಿ ಸ್ವಲ್ಪ ದಯವಿಟ್ಟು ಬರೀರಪ್ಪ. ಒಬ್ಬರೇ ಸರ್ಕಾರ ನಡೆಸಿ